the highest payment taken being an anchor andre this is just to inspire people. ನೀವ್ ಹೇಳಿ. Of course I'll tell you, my RJing salary is 2.5 lakhs and ನನ್ನ ಇನ್ಫ್ಲೂಯೆನ್ಸರ್ ಆಗಿ ನಾನು ತಗೊಳ್ಳೋದು ಒಂದೊಂದು ವೀಡಿಯೋಗೆ 1 ಲಕ್ಷ 1.5 ಲಕ್ಷ 30,000 ಈ ಥರ ಇಟ್ ಕೀಪ್ಸ್ ವೇರಿಂಗ್. ಎಲ್ಲಿಡ್ತಾ ಇದ್ದೀರಾ ಅಮೌಂಟ್? ಚೈತ್ರಾ ಪರ್ಸಲ್ಲಿ. ನಾನು ನಂದು ಹೇಳ್ದೆ, ಇವಾಗ ನೀವು ಹೇಳಿ. ಸೊ ಯಾವಾಗಲೂ ಸ್ಟಾರ್ಟಿಂಗ್ ಚೆಕ್ ಅವೆಲ್ಲ ಬೇಡ, ನಾನು ಲೇಟೆಸ್ಟ್ ಹೇಳ್ದೆ. ಇಲ್ಲ ಅಂದರೆ ಇಟ್ಸ್ ನಾಟ್ ಲೈಕ್, ಯಾಕಂದ್ರೆ ಸಿ ದೇರ್ ಇಸ್ ನಥಿಂಗ್. ಇಲ್ಲ ಆ್ಯಕ್ಚುಲಿ ಐ ವಾಂಟೆಡ್ ಟು, ನಾನು ಇಲ್ಲಿ ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆ ನನ್ನ ತಂಗಿ ಜೊತೆ ಮಾತಾಡ್ತಿದ್ದೆ. ಶಿ ಈಸ್ ಮೈ ಚಿಯರ್ ಲೀಡರ್. ಚಂದು, ಐ ಲವ್ ಯು ಬಿಕಾಸ್ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅಮ್ಮ ಬಿಟ್ಟರೆ ಚಂದು. ಸೊ ಶಿ ಟೋಲ್ಡ್ ಮೀ, ನೀ ಹೇಳು ಇದ್ರ ಬಗ್ಗೆ ಹೇಳು, ಯಾಕಂದರೆ ಹುಡುಗಿರು ಏನೇ ತೊಗೊಂಡ್ರು ದಿಲ್ ಬಿ ಲೈಕ್ ಓಕೆ. ರೀಸೆಂಟಾಗಿ ನಾನು ಇವಾಗ ಝೀನಲ್ಲಿ ಒಂದು ಶೋ ಮಾಡ್ತಿರೋದಕ್ಕೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಪೀಪಲ್ ಆರ್ ಲೈಕ್ ಪುಟ್ಟಿಂಗ್ ಮೈ ಫೋಟೋಸ್ ಎವ್ರಿವೇರ್. ಅಂದರೆ ಮತ್ತೆ ಟಿ ವಿಲಿ ಕಾಣಿಸ್ಕೊತಿದ್ದಾಳೆ, ಇವಳ ಬಗ್ಗೆ ಪೀಪಲ್ ವಿಲ್ ಬಿ ಇಂಟ್ರೆಸ್ಟೆಡ್ ಅಂತ ಯಾರೋ ಫೋಟೋ ಹಾಕಿದ್ರು. ಡೈಲಿ 48 ನ್ಯೂಸ್ ಯಾವುದೋ ಒಂದು ಪೇಜು, ಅದರಲ್ಲಿ 1 ಕೋಟಿ ಕಾರ್ ಖರೀದಿಸಿದಂಥ ಚೈತ್ರಾ ನೋಡಿ ಅಂತ ಕಮೆಂಟ್ಸಲ್ಲಿ ನೋಡಿದ್ರೆ ಯಾರು ಕೊಟ್ಟರೋ ಏನೋ ಆ ಥರ. ಐ ವಾಸ್ ಥಿಂಕಿಂಗ್ ಯಾಕೆ ಅಂದರೆ ಇಷ್ಟು ವರ್ಷ, ಫಸ್ಟ್ ಆಫ್ ಆಲ್ ಆ ಗಾಡಿ ಇಸ್ಕೊಂಡು ನನಗೆ 2.5 ವರ್ಷನೇ ಆಯಿತು. ಅದು ರೀಸೆಂಟಾಗಿ PPF ಏನೋ ಮಾಡಿಸಿದಂಥ ಫೋಟೋ ಹಾಕಿದೆ, ದೇ ಜಸ್ಟ್ ಪುಟ್ ಇಟ್. ನಮ್ಗೆ ಯಾಕೆ ತಾಕತ್ತಿರಲ್ವಾ? ಅಂದರೆ ಒಂದು ಹುಡುಗಿ ಏನಾದ್ರು ತೊಗೊಂಡ್ರೆ ಬರೀ ಅಂದರೆ ಯಾರೋ ಹುಡುಗನೇ ಕೊಡಬೇಕು ಅಥವಾ ಯಾರೋ ಕಾಣದ ಕೈಯೇ ಕೊಡಬೇಕಂತ ಇಟ್ಸ್ ನಾಟ್ ಲೈಕ್ ದ್ಯಾಟ್. ವೈ, ಯಾಕೆ ಆ ಥರ ಮಾಡ್ತೀರಾ? ಇಟ್ಸ್ ರಿಯಲಿ ರಾಂಗ್. ಅಂದರೆ ಐ ಹ್ಯಾವ್ ದ ಕೆಪಾಸಿಟಿ ಟು ಅರ್ನ್, ಐ ಹ್ಯಾವ್ ದ ಕೆಪಾಸಿಟಿ, ಐ ಆಮ್ ಎಜುಕೇಟೆಡ್, ಓದಿದ್ದೀನಿ, ಟ್ಯಾಲೆಂಟ್ ಇದೆ. ಇಷ್ಟೆಲ್ಲ ಕೆಲಸ ಎಷ್ಟು 2013 ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಆಲ್ಮೋಸ್ಟ್ 11 years. ಇಷ್ಟು ವರ್ಷದಲ್ಲಿ ಯಾರು ಬೇಕನ್ನ, ನಮ್ಗೇನು ಕೈಲಾದವ್ರು ಏನಲ್ವಲ್ಲ. ಅಂದರೆ ಸೊ ಇಟ್ಸ್ ನಾಟ್ ಲೈಕ್ ಹುಡುಗಿರಂದರೆ ಕೈಲಾಗದಿರೋರು. ಸೊ ನಾವು ಮಾಡ್ತೀವಿ ಗುರು, ದಟ್ಸ್ ಇಟ್. ಸೊ ಆ್ಯಸ್ ಯು ಸೆಡ್ ಪೇ ಚೆಕ್. ಈಗ ರೈಟ್ ನಾವು ಒಂದು ಶೋಗೆ ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಇಫ್ ಐ ಹ್ಯಾವ್ ಟು ಗೋ ಕಾರ್ಪೊರೇಟ್ ಶೋಸ್ ಅಂದರೆ ಐ ಹ್ಯಾವ್ ಮೈ ಫಿಕ್ಸೆಡ್ ಪ್ರೈಸ್. ಈ ವೆಡ್ಡಿಂಗ್ಸು ಅಥವಾ ಪರ್ಚೇರವರು ಅಥವಾ ಸಿನಿಮಾ, ಕನ್ನಡ ಸಿನಿಮಾ, ಆಡಿಯೋ ಲಾಂಚಸ್ ಎಲ್ಲ ಅಂದರೆ ಐ ಆಮ್ ಫ್ಲೆಕ್ಸಿಬಲ್ ಬಿಕಾಸ್ ದೇ ವಿಲ್ ಹ್ಯಾವ್ ಅ ಪರ್ಟಿಕ್ಯುಲರ್ ಬಜೆಟ್. ಅವ್ರು ಹೇಳ್ತಾರೆ ಇಷ್ಟಿದೆ ಬಜೆಟ್ ಅಂತ ಮಾಡ್ತೀನಿ. ಕಾರ್ಪೊರೇಟ್ ಶೋಸ್ ಅಂದರೆ ಅಥವಾ ಎಸ್ಪೆಷಲಿ ಔಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ನನಗೆ ಟ್ರಾವೆಲ್ ಮಾಡಿ ಅಲ್ಲಿ ಶೋ ಮಾಡ್ಕೊಂಡು ಬರೋದಂದರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತೀನಿ. ಕಿಲಾಡಿ, ಯು ಡಿಡ್ಂಟ್ ಗಿವ್ ಅ ನಂಬರ್. ಸಿ ಐ ಟೆಲ್ ಯು ವೈ ವಿ ಆಸ್ಕ್ ದೀಸ್ ಥಿಂಗ್ಸ್, ಬಿಕಾಸ್ ನಾವು ಈ ಥರ ಹಂಚ್ಕೊಳ್ಳೋದ್ರಿಂದ ಓಪನ್ ಆಗಿ 100 ಜನಕ್ಕೆ ಈ ಥರದ್ರ ಮೇಲೆ ನಂಬಿಕೆ ಬರುತ್ತೆ. ಸಿ ಇಫ್ ಐ ಗೋ ಬ್ಯಾಕ್, ಇದ್ರ ಹಿಂದೆ ಏನು ಮಾಡ್ತಿದ್ಲು, ಸಡನ್ನಾಗಿ ಅದೇ ಬಂತ? ಇಲ್ಲ, ನೋ. ಐ ಸ್ಟಾರ್ಟೆಡ್ ವಿತ್ ಫಸ್ಟು ನಾನು ವರ್ಣ ತೊಗೊಂಡೆ, ಅದಾದಮೇಲೆ ಅದು ಯೂಸ್ಡ್ ಸೆಕೆಂಡ್ ಹ್ಯಾಂಡ್ ತೊಗೊಂಡೆ. ಆಮೇಲೆ ಆಡಿ ತೊಗೊಂಡೆ, ಅದು ಸೆಕೆಂಡ್ ಹ್ಯಾಂಡು. ಆಡಿ ಹೆಂಗೋ ಸೆಕೆಂಡೋ ತರ್ಡ್ ಹ್ಯಾಂಡೋ ನನಗೆ ಗೊತ್ತಿಲ್ಲ, ಯಾರ ಹತ್ರನೋ ತೊಗೊಂಡೆ. ಅಂದರೆ ದೆ ವಾಸ್ ಅ ಸೆಲ್ಲರ್. ಅದಾದಮೇಲೆ ಐ ಸೇವ್ಡ್. ಆಮೇಲೆ ನಾನು ಜಾಗ್ವಾರ್ ತೊಗೊಂಡೆ. ಜಾಗ್ವಾರ್ ಎಕ್ಸ್ಚೇಂಜ್ ಮಾಡಿ ಐ ಬಾಟ್ ದಿಸ್. ಸೊ ಇಟ್ಸ್ ನಾಟ್ ಲೈಕ್ ಸುಮ್ಮನೆ. ಅದಕ್ಕಿಂತ ಮುಂಚೆ ಫಸ್ಟ್ ತೊಗೊಂಡಿದ್ದು ಡಿಯೋ. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಅದನ್ನೇನು ನೋಡೋದಿಲ್ಲ, ಸಡನ್ನಾಗಿ ದೇ ಜಸ್ಟ್ ಸ್ಪ್ಲರ್ಜ್ ವಾಟ್ ದೇ ಫೀಲ್. ಆ್ಯಂಡ್ ಐ ಫೀಲ್ ದ್ಯಾಟ್ಸ್ ರಿಯಲಿ ರಾಂಗ್. ಸೊ ಒಂದು ತಿಂಗಳಲ್ಲಿ ಐ ಹ್ಯಾವ್ ಅ ಟಾರ್ಗೆಟ್, ಇಷ್ಟು ದುಡಿಬೇಕು. ಯಾಕಂದರೆ ಐ ಹ್ಯಾವ್ ಸ್ಯಾಲರೀಸ್ ಟು ಗಿವ್, ಐ ಹ್ಯಾವ್ ಪೀಪಲ್ ಹೂ ಆರ್ ಡಿಪೆಂಡೆಂಟ್ ಆನ್ ಮೀ. ಅವ್ರಿಗೆಲ್ಲ ಇವೆಂಟ್ಸ್ ಅಂದರೆ ಎಷ್ಟು ಜನ ನಿಮ್ಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ? ಅಂದರೆ ಡಿಪೆಂಡ್ಸ್. ಇವಾಗ ಕೆಲವರು ಫ್ರೀಲಾನ್ಸರ್ಸ್ ಇದ್ದಾರೆ, ಕೆಲವರು ನಮ್ಮ ಹುಡುಗರಿದ್ದಾರೆ. ಸೊ ಅವ್ರಿಗೆಲ್ಲ ಐ ಹ್ಯಾವ್ ಟು ಪೇ ಅಲ್ವಾ. ಸೊ ಐ ಹ್ಯಾವ್ ದ್ಯಾಟ್. ಸೊ ನಾನು ಇವಾಗ ಇವಾಗ ಫಾರ್ ಎಕ್ಸಾಂಪಲ್ ನೀವು ಲೆಟ್ ಮೀ ಟೆಲ್ ಯು ಫೈನಲಿ. ಸೊ ಲೈಕ್ ಅಪ್ರಾಕ್ಸಿಮೇಟ್ಲಿ ಲೈಕ್ 1 lakh ಕೋಟ್ ಮಾಡ್ತೀನಿ ನಾನು ಒಂದು ಪ್ರೋಗ್ರಾಮ್ಗೆ. ಅಕಸ್ಮಾತ್ ಇಫ್ ದೇ ಆರ್ ಫ್ಲೆಕ್ಸಿಬಲ್, ಇಲ್ಲ ನನಗೆ ಇಷ್ಟೇ ಇರೋದು ಬಜೆಟ್ ಅಂತ, ಐ ಆಮ್ ಓಪನ್. ಐ ವಿಲ್ ಬಿ ಲೈಕ್ ಓಕೆ ಸರ್, ಸರಿ, ಇಷ್ಟು 25,000-30,000 ರೂಪೀಸ್ಗೂ ನಾನು ಕೆಲಸ ಮಾಡಿದ್ದೀನಿ. ಎಷ್ಟೊಂದು ಕನ್ನಡ ಸಿನಿಮಾ ಆಡಿಯೋ ಲಾಂಚಸ್ಗೆಲ್ಲ ಅಷ್ಟೇ ಇರುತ್ತೆ ಬಜೆಟು. ಓಕೆ ಫೈನ್, ನೋ ಪ್ರಾಬ್ಲಮ್. ಸೊ ಇಟ್ಸ್ ಲೈಕ್ ದ್ಯಾಟ್. ಬಟ್ ಓವರ್ ಆಲ್ ಒಂದು ಮಂತಲ್ಲಿ ನಾನು ಐ ಶುಡ್ ಸೇವ್ ಸೋ ಮಚ್, ಐ ಶುಡ್ ಅರ್ನ್ ಸೋ ಮಚ್ ಅಂತ ಐ ಪ್ಲ್ಯಾನ್. ಯು ಹ್ಯಾವ್ ಅ ಬಜೆಟ್ ಸೊ ದ್ಯಾಟ್ yes.